ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಪಕ್ಷದ ಒಳಗೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದ ಸಂಘರ್ಷ ಪ್ರಾರಂಭ ಆದ ನಂತರದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಲುಗಾಡ್ತಿದೆಯಾ ಅನ್ನೋ ಅನುಮಾನ. ಕೇವಲ ಇದೀಗ ಆ ಕುರ್ಚಿ ಒಂದು ಮಾತ್ರವಲ್ಲ, ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗೂ ಕೂಡ ಕಾದಿದೆಯಾ ಕಂಟಕ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷಗಿರಿಯಿಂದ ಕೆಳಗಿಳಿಯುವ ಪ್ರಸಂಗ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾದ ಘಟನೆಗಳು ನಡೀತಾ ಇದೆ. ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಹಾಗೆ ಕೆಲ ಸಚಿವ ಸಂಪುಟದ ಸದಸ್ಯರು ಕೂಡ ಆಗಿದ್ದಾರೆ. ಕೆಲ ಪ್ರಬಲ ಪೋರ್ಟ್ಫೋಲಿಯೋಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಕೈಲೇ ಇಷ್ಟೊಂದು ಸ್ಥಾನವನ್ನು ನೀಡೋದು ಯಾಕೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಕೆಲ ನಾಯಕರೇ ಕೇಳ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ತೆಲಂಗಾಣ ಮಾದರಿಯೇ ಜಾರಿಯಾಗುತ್ತಾ? ಸಿದ್ದು ಬಣದ ಬಾಣಕ್ಕೆ ಡಿಕೆ ಕುರ್ಚಿ ಕಳೆದುಕೊಳ್ತಾರಾ ಅನ್ನೋ ಅನುಮಾನ. ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್, ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, ಬಿ ಜೆ ಪಿ ಜನತಾದಳದ ಕಡೆ ಬಂದವರು, ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಅಲ್ಲ. ಅವರು ಹೇಳಿದ ಪ್ರಕಾರ, ಸೀನಿಯಾರಿಟಿ ಪ್ರಕಾರ ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್, ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, ಬಿ ಜೆ ಪಿ ಜನ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಪಕ್ಷದ ಒಳಗೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದ ಸಂಘರ್ಷ ಪ್ರಾರಂಭ ಆದ ನಂತರದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಲುಗಾಡ್ತಿದೆಯಾ ಅನ್ನೋ ಅನುಮಾನ. ಕೇವಲ ಇದೀಗ ಆ ಕುರ್ಚಿ ಒಂದು ಮಾತ್ರವಲ್ಲ, ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗೂ ಕೂಡ ಕಾದಿದೆಯಾ ಕಂಟಕ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷಗಿರಿಯಿಂದ ಕೆಳಗಿಳಿಯುವ ಪ್ರಸಂಗ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾದ ಘಟನೆಗಳು ನಡೀತಾ ಇದೆ. ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಹಾಗೆ ಕೆಲ ಸಚಿವ ಸಂಪುಟದ ಸದಸ್ಯರು ಕೂಡ ಆಗಿದ್ದಾರೆ. ಕೆಲ ಪ್ರಬಲ ಪೋರ್ಟ್ಫೋಲಿಯೋಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಕೈಲೇ ಇಷ್ಟೊಂದು ಸ್ಥಾನವನ್ನು ನೀಡೋದು ಯಾಕೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಕೆಲ ನಾಯಕರೇ ಕೇಳ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ತೆಲಂಗಾಣ ಮಾದರಿಯೇ ಜಾರಿಯಾಗುತ್ತಾ? ಸಿದ್ದು ಬಣದ ಬಾಣಕ್ಕೆ ಡಿಕೆ ಕುರ್ಚಿ ಕಳೆದುಕೊಳ್ತಾರಾ ಅನ್ನೋ ಅನುಮಾನ. ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್, ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, ಬಿ ಜೆ ಪಿ ಜನತಾದಳದ ಕಡೆ ಬಂದವರು, ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಅಲ್ಲ. ಅವರು ಹೇಳಿದ ಪ್ರಕಾರ, ಸೀನಿಯಾರಿಟಿ ಪ್ರಕಾರ ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್, ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, ಬಿ ಜೆ ಪಿ ಜನ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಪಕ್ಷದ ಒಳಗೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದ ಸಂಘರ್ಷ ಪ್ರಾರಂಭ ಆದ ನಂತರದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಲುಗಾಡ್ತಿದೆಯಾ ಅನ್ನೋ ಅನುಮಾನ. ಕೇವಲ ಇದೀಗ ಆ ಕುರ್ಚಿ ಒಂದು ಮಾತ್ರವಲ್ಲ, ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗೂ ಕೂಡ ಕಾದಿದೆಯಾ ಕಂಟಕ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷಗಿರಿಯಿಂದ ಕೆಳಗಿಳಿಯುವ ಪ್ರಸಂಗ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾದ ಘಟನೆಗಳು ನಡೀತಾ ಇದೆ.
DCM, KPCC ಅಧ್ಯಕ್ಷ ಹಾಗೆ ಕೆಲ ಸಚಿವ ಸಂಪುಟದ ಸದಸ್ಯರು ಕೂಡ ಆಗಿದ್ದಾರೆ. ಕೆಲ ಪ್ರಬಲ ಪೋರ್ಟ್ಫೋಲಿಯೋಗಳನ್ನು ಕೂಡ DK ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಕೈಲೇ ಇಷ್ಟೊಂದು ಸ್ಥಾನವನ್ನು ನೀಡೋದು ಯಾಕೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಕೆಲ ನಾಯಕರೇ ಕೇಳ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ತೆಲಂಗಾಣ ಮಾದರಿಯೇ ಜಾರಿಯಾಗುತ್ತಾ? ಸಿದ್ದು ಬಣದ ಬಾಣಕ್ಕೆ DK ಕುರ್ಚಿ ಕಳೆದುಕೊಳ್ತಾರಾ ಅನ್ನೋ ಅನುಮಾನ. ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಅದನ್ನು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಆಗುತ್ತಂದು ಸಹ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್ ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನತಾದಳದ ಕಡೆ ಬಂದವರು. ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ. ಅವರು ಹೇಳಿದ ಪ್ರಕಾರ, ಸೀನಿಯಾರಿಟಿ ಪ್ರಕಾರ ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಅದನ್ನು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಆಗುತ್ತಂದು ಸಹ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್ ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಪಕ್ಷದ ಒಳಗೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದ ಸಂಘರ್ಷ ಪ್ರಾರಂಭ ಆದ ನಂತರದಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಅಲುಗಾಡ್ತಿದೆಯಾ ಅನ್ನೋ ಅನುಮಾನ. ಕೇವಲ ಇದೀಗ ಆ ಕುರ್ಚಿ ಒಂದು ಮಾತ್ರವಲ್ಲ, KPCC ಅಧ್ಯಕ್ಷರ ಕುರ್ಚಿಗೂ ಕೂಡ ಕಾದಿದೆಯಾ ಕಂಟಕ. ಶೀಘ್ರದಲ್ಲೇ DK ಶಿವಕುಮಾರ್ ಅವರು ಅಧ್ಯಕ್ಷಗಿರಿಯಿಂದ ಕೆಳಗಿಳಿಯುವ ಪ್ರಸಂಗ ಬರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾದ ಘಟನೆಗಳು ನಡೀತಾ ಇದೆ. DCM, KPCC ಅಧ್ಯಕ್ಷ ಹಾಗೆ ಕೆಲ ಸಚಿವ ಸಂಪುಟದ ಸದಸ್ಯರು ಕೂಡ ಆಗಿದ್ದಾರೆ. ಕೆಲ ಪ್ರಬಲ ಪೋರ್ಟ್ಫೋಲಿಯೋಗಳನ್ನು ಕೂಡ DK ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಕೈಲೇ ಇಷ್ಟೊಂದು ಸ್ಥಾನವನ್ನು ನೀಡೋದು ಯಾಕೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಕೆಲ ನಾಯಕರೇ ಕೇಳ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ತೆಲಂಗಾಣ ಮಾದರಿಯೇ ಜಾರಿಯಾಗುತ್ತಾ? ಸಿದ್ದು ಬಣದ ಬಾಣಕ್ಕೆ DK ಕುರ್ಚಿ ಕಳೆದುಕೊಳ್ತಾರಾ ಅನ್ನೋ ಅನುಮಾನ. ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಅದನ್ನು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಆಗುತ್ತಂದು ಸಹ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್ ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನತಾದಳದ ಕಡೆ ಬಂದವರು. ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ. ಅವರು ಹೇಳಿದ ಪ್ರಕಾರ, ಸೀನಿಯಾರಿಟಿ ಪ್ರಕಾರ ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರು ಅದನ್ನು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ ಆಗುತ್ತಂದು ಸಹ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಸರ್ ಸತೀಶ್ ಜಾರಕಿಹೊಳಿ ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನ.